ಸ್ವೀಟ್ ಒಳಗೂ ಇದೆ ಕಹಿ ಸತ್ಯ, ವಿಷ ರಹಸ್ಯ, ಕೊಳಕು ಕತೆ. ಇದು ಸ್ಯಾಂಪಲ್ ಅಷ್ಟೇ ಸ್ನೇಹಿತರೆ. ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ 180 ರಿಂದ 200 ರೂಪಾಯಿ ಕೊಡ್ತಾರೆ. ಹೇಗೆ ಕೊಡೋಕೆ ಸಾಧ್ಯ? ಫಸ್ಟ್ ಈ ಖೋವಾನೇ ವಿಷ, ಈ ಖೋವಾನೇ ನಕಲಿ. ಹಾಗಾದ್ರೆ ಈಗ ನಕಲಿ ಸ್ವೀಟ್ ಅನ್ನ ಪತ್ತೆ ಹಚ್ಚೋದು ಹೇಗೆ? ಯಾವ ರೀತಿ ಈ ನಕಲಿ ಸ್ವೀಟ್ ತಯಾರಾಗುತ್ತೆ ಅನ್ನೋದ್ರ ಡರ್ಟಿ ಸೀಕ್ರೆಟ್ ಅನ್ನ ಹೇಳ್ತೀನಿ. ಈಗ ನೀವೊಂದು ವಿಡಿಯೋ ನೋಡಿದ್ರಲ್ಲ, ಯಾವ ರೀತಿ ಆತ ಕಾಲಲ್ಲಿ ತುಳ್ಕೊಂಡು ಸ್ವೀಟನ್ನು ಮಾಡ್ತಾನೆ ಅಂತ. ಇದು ಸ್ಯಾಂಪಲ್ ಅಷ್ಟೇ ಸ್ನೇಹಿತರೆ. ಈ ಒಂದು ಪೀಸ್ ಏನು ಸ್ವೀಟ್ ಇದೆಯಲ್ಲ, ಈ ಒಂದು ಪೀಸ್ ಸ್ವೀಟ್ ಒಂದು ಪೀಸ್ ವಿಷಕ್ಕೆ ಸಮನಾಗಿ ತಯಾರು ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಬಿಟ್ಬಿಡಿ, ಆದರೆ ಅದರೊಳಗೆ ಹಾಕುವಂಥ ನೀವು ಪದಾರ್ಥಗಳನ್ನು ನೋಡಿದ್ರೆ ಬೆಚ್ಚಿ ಬೀಳ್ತೀರ ಸ್ನೇಹಿತರೆ. ಅದಕ್ಕೋಸ್ಕರನೇ ನಾನು ಇವತ್ತು ಈ ಸಿಹಿಯೊಳಗಿನ ಒಂದೊಂದು ಸೀಕ್ರೆಟನ್ನು ಬಿಚ್ಚಿಡ್ತೀನಿ. ಮೊದಲು ನಾವು ಈ ಸ್ವೀಟ್ ಒಳಗಿನ ಕಹಿ ಏನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದ್ರ ಒಂದು ಸಿಂಪಲ್ ಆಗಿರುವ ವಿಡಿಯೋನ ನೋಡ್ಕೊಂಡು ಬರೋಣ. ಆಮೇಲೆ ನೀವು ಈ ಸಿಹಿಯ ಒಳಗಿನ ಕಹಿಯನ್ನ ಅರ್ಥ ಮಾಡ್ಕೊಳ್ತೀರಾ. सूजी से प्रोसेस शुरू होता है। सूजी से आप इधर आइए, इसको मिक्स करते हैं रिफाइंड में। ये रिफाइंड है, इसके बनाना। और देखिए सबसे बड़ा ये है कि जहर, जे के बाल पुट्टी। ये देखिए पुट्टी है जो दीवारों पे हम लोग पेंट करते हैं ना, प्योरिटी है। ये सब मिलके इस प्रोसेस को अंजाम देते हैं। इसमें ऐसे इसका रिजल्ट ये है, ये बन के ऐसी मिठाई आती है जो हम आप खाते हैं, प्योर नकली मिठाई। ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಆ ಫ್ಯಾಕ್ಟ್ರಿಯಲ್ಲಿ ನಕಲಿ ಸ್ವೀಟ್ ತಯಾರು ಮಾಡ್ತಿದ್ರು. ಗೋಡೆಗೆ ಬಳಸುವಂಥ ವಾಲ್ ಪುಟ್ಟಿಯನ್ನು ಬಳಸಿದ್ರು. ಹಾಲು ಉಳಿದಿದ್ದೆಲ್ಲ ಬಿಟ್ಬಿಡಿ, ವಾಲ್ ಪುಟ್ಟಿ ಕೂಡ ಆ ಸ್ವೀಟಿಗೆ ಹಾಕ್ತಾರಂದ್ರೆ ನಾವು ತಿನ್ನೋ ಈ ಒಂದು ಸ್ವೀಟಿನ ಗುಣಮಟ್ಟ ಎಂಥದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಈ ಸ್ವೀಟ್ ಏನು ನಮ್ಮ ಕಣ್ಣಿಗೆ ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ, ಅದ್ಭುತವಾಗಿ ಕಾಣುತ್ತಲ್ಲ. ಈ ಸ್ವೀಟ್ ಒಳಗೆ ಏನೆಲ್ಲ ಹಾಕ್ತಾರೆ, ಯಾವ ರೀತಿ ರಹಸ್ಯಗಳು ಇದರೊಳಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲಿಗೆ ಖೋವಾ ಕತೆ ಹೇಳ್ತೀನಿ. ನಕಲಿ ಹಾಲಿನಿಂದ ಖೋವಾ ತಯಾರಿಕೆ. ನನ್ನ ಹತ್ರ ಇರುವಂತಹ ಈ ಖೋವಾ ಇದೆಯಲ್ಲ, ಇದು ಖೋವಾ ಅಲ್ವೇ ಅಲ್ಲ. ಇದು ಖೋವಾ ಅಂದರೆ ಹಾಲಿನ ವಸ್ತು ಯಾವಾಗಲೂ ಕೂಡ ತುಂಬ ಸ್ಮೂತ್ ಇರುತ್ತೆ. ಅಲ್ಲಿ ಯಾವ ಕಾರಣಕ್ಕೂ ಗಟ್ಟಿಯಾಗಿರುವಂಥ ಪದಾರ್ಥ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಖೋವಾವನ್ನು ಮುಟ್ಟಿದ್ರೆ ಗಟ್ಟಿ ಅಲ್ಲಲ್ಲಿ ಕಲ್ಲು ಇರುತ್ತೆ. ಯಾಕಂದರೆ ಈ ಖೋವಾನ ಹಾಲಿಂದ ತಯಾರು ಮಾಡೋದೇ ಇಲ್ಲ. ಫಸ್ಟ್ ಈ ಖೋವಾನೇ ವಿಷ, ಈ ಖೋವಾನೇ ನಕಲಿ. ಈ ಖೋವಾನ ಹಾಲೇ ಬಳಸದೆ ತಯಾರು ಮಾಡ್ತಾರೆ. ಹಾಲಿನಲ್ಲೇ ಆಗಬೇಕಾದ ಖೋವಾ ಹಾಲಿಲ್ಲದೆ ಹೆಂಗೆ ತಯಾರಾಗುತ್ತೆ ಅಂದರೆ, ಇವರು ಹಾಲನ್ನೇ ನಕಲಿ ಮಾಡ್ತಾರೆ. ನಕಲಿ ಹಾಲು ಅಂದರೆ ಏನು ಗೊತ್ತಾ ನಿಮಗೆ? 1 ಡಿಟರ್ಜೆಂಟ್, 2 ಎಣ್ಣೆ, 3 ಅದಕ್ಕೊಂದಷ್ಟು ಎಸೆನ್ಸ್ಗಳನ್ನು ಹಾಕೋದು, 4 ಇನ್ನಿತರೆ ಪದಾರ್ಥಗಳನ್ನು ಹಾಕಿ ನಕಲಿ ಹಾಲನ್ನು ತಯಾರು ಮಾಡ್ತಾರೆ. ಈ ವಾಲ್ ಪುಟ್ಟಿ ಕತೆ ನೋಡಿದ್ರಲ್ಲ ನೀವು, ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಆ ವಾಲ್ ಪುಟ್ಟಿಯನ್ನು ಹಾಲು ತಯಾರಿಸಕ್ಕೇನೆ ಮಾಡೋದು. ಅಂದರೆ ಹಾಲಿನ ಅಂಶವೇ ಇರೋದಿಲ್ಲ. ಕೆಲವರು ಹಾಲಿನ ಪುಡಿಯನ್ನು ಹಾಕ್ತಾರೆ. ಅತ್ಯಂತ ಕಳಪೆ ಅಥವಾ ನೀವು ಎಕ್ಸ್ಪೈರಿ ಆಗಿರುವಂಥ ಹಾಲಿನ ಪುಡಿ, ಈ ಹಾಲಿನ ಪುಡಿಯನ್ನು ಬಳಸ್ಕೊಂಡು ಖೋವಾ ತಯಾರು ಮಾಡ್ತಾರೆ. ಈ ಖೋವಾ ತಯಾರು ಮಾಡುವಂಥ ಕತೆ ನಾನು ಈ ಹಿಂದೆ ಸಾಕಷ್ಟು ಬಾರಿ ಮಾಡಿದ್ದೀನಿ. ಅದು ನಮ್ಮ ತಮಿಳುನಾಡಿನ ಬಾರ್ಡ್ರಲ್ಲಿ ನಕಲಿ ಈ ಖೋವಾ ತಯಾರು ಮಾಡುವ ದೊಡ್ಡ ಫ್ಯಾಕ್ಟ್ರಿಗಳಿವೆ. ಅದರಲ್ಲೂ ಬೆಂಗಳೂರು, ನಮ್ಮ ಕರ್ನಾಟಕಕ್ಕೆ ಮೇಜರ್ ಅಲ್ಲಿಂದಲೇ ಬರುತ್ತೆ. ಕೃಷ್ಣಗಿರಿ, ಧರ್ಮಪುರಿಯಿಂದಲೇ ಈ ನಕಲಿ ಖೋವಾ ಬರುತ್ತೆ. ಈ ಖೋವಾ ಇಲ್ಲಿ ಡಂಪ್ ಆಗುತ್ತೆ. ಮತ್ತೆ ನಿಮ್ಗೆ ಆಶ್ಚರ್ಯ ಗೊತ್ತಾ, ನಿಮಗೆ ಈ ಖೋವಾ
ಈಗ ಆ್ಯಕ್ಚುಲಿ ಒಳ್ಳೆ ಹಾಲಿಂದ ತಯಾರು ಮಾಡಿರುವಂಥ ಖೋವಾ ನಿಮಗೆ 4 ರಿಂದ 5 ಅಥವಾ 6 ದಿನ ಯೂಸ್ ಆಗುತ್ತೆ ಅಷ್ಟೇ. ಯಾಕಂದರೆ ಹಾಲಿನ ಪದಾರ್ಥ ಬೇಗ ಹಾಳಾಗುತ್ತೆ ನ್ಯಾಚುರಲಿ. ಆದರೆ ಈ ಖೋವಾ ತಿಂಗಳಾನುಗಟ್ಲೆ ರೆಫ್ರಿಜರೇಷನ್ ಇಲ್ಲದೆ ಇಟ್ಬಿಡ್ತಾರೆ ಗೊತ್ತಾ. ಹೇಗೆ ಅದು ಬಾಳ್ವಿಕೆ ಬರುತ್ತೆ? ಹೇಗಂದರೆ ಬೇಕಾ ಬಿಟ್ಟು ಇದಕ್ಕೆ ಪ್ರಿಸರ್ವೇಟರ್ ಹಾಕ್ತಾರೆ, ಸಕ್ಕರೆ ಬೆರೆಸ್ತಾರೆ. ಅದರಿಂದ ಹಾಕಿ ನೀವು ಆ ಗೋಡೌನ್ ನೋಡಿಬಿಟ್ರೆ ಯಪ್ಪ ಅನ್ಸ್ಬಿಡುತ್ತೆ. ಅಷ್ಟು ಕೊಳಕಾಗಿ ಗೋಣಿ ಚೀಲದಲ್ಲಿ ತುಂಬಿಸಿಟ್ಟು ವಯಸ್ಸಿಗೆ ಕೆಜಿಗಟ್ಟಲೆ ಕೊಡೋಕ್ಕೆ ಅಷ್ಟು ಸ್ವೀಟ್ ತಯಾರಾಗಬೇಕಾಗುತ್ತೆ. ಅವನು ಸ್ಟಾಕು ಇಡೀ ಗೋಡೌನ್ ಒಳಗೆ ಸ್ಟಾಕ್ ಹಾಕಿರ್ತಾನೆ. ಅದರಲ್ಲಿ ಫಂಗಸ್ ಕೂಡ ಬರುತ್ತೆ. ನಾವೊಂದ್ಸಲ ಸ್ಟಿಂಗ್ ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ ಫಂಗಸ್ ಎಲ್ಲ ಬಂದಿತ್ತು. ಆ ಫಂಗಸ್ ಕಾಣದ ಹಾಗೆ ಮತ್ತೆ ಕಲರ್ ಸಕ್ಕರೆ ಹಾಕಿ ಮತ್ತೆ ಅದನ್ನು ಒಂದು ಹೊಸ ಈ ರೀತಿ ಕಲರ್ ಕಾಣುತ್ತೆ. ಹಾಗೆ ಮಾಡಿದ್ರಿಂದಲೇ ಈ ಖೋವಾ ಫುಲ್ಲು ಗಟ್ಟಿ 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 ಇರುತ್ತೆ. ಒಳಗೆಲ್ಲ ಸಕ್ಕರೆ ತುಂಡು ಎಲ್ಲ ಇರುತ್ತೆ. ಇದು ನಕಲಿ ಖೋವಾ. ಒಂದು ಖೋವಾದಲ್ಲಿ ಹಾಲಿಲ್ಲ, ಡಿಟರ್ಜೆಂಟ್ ಇದೆ, ಮತ್ತು ಎಣ್ಣೆ, ಅದು ಯಾಕಂದರೆ ಸ್ಮೂತ್ ಬರಬೇಕು ಅಂತ, ಮತ್ತು ಈ ಕೊಳಕು ಹಾಲಿನ ಪುಡಿ, ಎಕ್ಸ್ಪೈರಿ ಆಗಿರುವಂಥ ಹಾಲಿನ ಪುಡಿ, ಹೀಗೆಲ್ಲ ಬಳಸ್ಕೊಂಡು ಖೋವಾ ಮಾಡ್ತಾರೆ. ಗೊತ್ತಾಯ್ತಲ್ಲ. ಈ ಹಾಲು ಕುಡಿದ್ರೆ ಮೊದಲು ಹೊಡೆಯೋದೇ ಕಿಡ್ನಿ ಲಿವರಿಗೆ. ಇದನ್ನು ಕುಡಿದ್ರೆ ಆ ನಕಲಿ ಹಾಲಿಂದ ತಯಾರಾಗುವಂಥ ಖೋವಾದಲ್ಲಿ ಕಿಡ್ನಿ, ಲಿವರ್, ಚರ್ಮರೋಗ ಎಲ್ಲ ಬರುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ, ಆ ಗೋಡೌನ್ ಒಳಗೆ ಇಟ್ಟಾಗ ಫಂಗಸ್ ಬಂದು ಅದು ನಮ್ಮ ಕರುಳು ಬೇನೆ ಶುರು ಮಾಡುತ್ತೆ. ಕೆಲವೊಂದು ಸಲ ನೀವು ಕೇಳಿರ್ಬೋದು, ಕೆಲವೊಂದು ಸ್ವೀಟ್ ತಿಂದಾಗ ನಮಗೆ ಹೊಟ್ಟೆ ತೊಳಸ್ದಂಗೆ ಆಗಕ್ಕೆ ಶುರುವಾಗುತ್ತೆ, ವಾಂತಿ ಶುರುವಾಗುತ್ತೆ, ಭೇದಿ ಶುರುವಾಗುತ್ತೆ. ಯಾಕೆ ಹೇಳಿ? ಇದೇ ಖೋವಾದಿಂದಾಗಿ. ಈ ಖೋವಾದೊಳಗೆ ಅಷ್ಟೊಂದು ಏನಂದರೆ ಹಾಲಿನ ವಸ್ತು ಒಂದು ಸ್ವಲ್ಪ ಹೆಚ್ಚಾದರೂ ಕೂಡ ಕರುಳಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ವಾಂತಿ, ಭೇದಿ. ಅದರಲ್ಲೂ ಮಕ್ಕಳಿಗೆ ಸಾವು ಸಂಭವಿಸ್ಬೋದು ಸ್ನೇಹಿತರೆ. ಎಚ್ಚರ ಇಡಿ. ಯಾಕಂದರೆ ಇದು ನೀವು ಅಂತಿಂಥದ್ದನ್ನು ನೀವು ಕೇರ್ಲೆಸ್ ಮಾಡುವಂಗಿಲ್ಲ. ನಾನು ಹೇಳಿದ್ನಲ್ಲ, ಈ ಮೇಡಮ್ಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಇದೇ ರೀತಿ ಹೇಳ್ತಾ ಇರ್ತಾರಂತ. ನಿಮ್ಮ ಪ್ರಾಣಕ್ಕೋಸ್ಕರ, ನಿಮ್ಮ ಜೀವ, ನಿಮ್ಮ ಮಕ್ಕಳ ಪ್ರಾಣ ಉಳಿಸೋಕ್ಕೋಸ್ಕರ ನಾನು ಈ ಎಪಿಸೋಡನ್ನು ಮಾಡ್ತಿದ್ದೀನಿ. ಸ್ವೀಟ್ ಅಂಗಡಿಯವರು ಹೇಳ್ಬೋದು, ಏನು ಇವರು ಬರೀ ಇಂಥದ್ದೇ ಮಾಡ್ತಾರಂತ. ನಿಮ್ಮೊಳಗಿನ ಕೊಳಕನ್ನು, ಮಾಫಿಯಾದ ಬಣ್ಣವನ್ನು ಬಯಲು ಮಾಡೋಕ್ಕೋಸ್ಕರ ನಾವು ಈ ಡರ್ಟಿ ಫುಡ್ ಸೀಕ್ರೆಟ್ ಎಪಿಸೋಡನ್ನು ಮಾಡ್ತಿದ್ದೀವಿ. ಆಮೇಲೆ ಈ ಸ್ವೀಟ್ ಒಳಗೆ ಇನ್ನೊಂದು ಕಳ್ಳ, ಇನ್ನೊಂದು ಒಂದು ಅತ್ಯಂತ ಅಪಾಯಕಾರಿಯಾಗಿರುವಂಥ ವಸ್ತು ನಕಲಿ ತುಪ್ಪ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.